ಈ ಸೈಬರ್ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇವೆ. ಡಿಜಿಟಲಿ ಮೋಸ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಈಗ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. 15 ದಿನಗಳ ಅಂತರದಲ್ಲಿ 7 ಜನರಿಗೆ 3 ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ. ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಈಗ FIR ಕೂಡ ದಾಖಲಾಗಿದೆ. ಸೈಬರ್ ವಂಚನೆಯಲ್ಲಿ ಸದ್ದು ಮಾಡ್ತಾ ಇದೆ ಈಗ ಡಿಜಿಟಲ್ ಅರೆಸ್ಟ್. ಸೊ ಪೊಲೀಸರು ಅಥವಾ ತನಿಖಾ ಸಂಸ್ಥೆಯ ಹೆಸರು ಹೇಳಿಕೊಂಡು ವಂಚಕರಿಗೆ ಕರೆ ಮಾಡ್ತಾರೆ. ಹೇಗೆ ಈ ಒಂದು ಡಿಜಿಟಲ್ ಅರೆಸ್ಟ್ ವರ್ಕ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ HSR ಲೇಔಟ್ ಮೂಲದ ವೃದ್ಧ ದಂಪತಿಗೆ ಸುಮಾರು 2 ಕೋಟಿ ರೂಪಾಯಿಯಷ್ಟು ದೋಖಾ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈ ಸೈಬರ್ ಕ್ರೈಮ್ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಇದೇನಿದು ಹೊಸದು ಡಿಜಿಟಲ್ ಅರೆಸ್ಟ್? ಸೊ ಹೇಗೆ ಇದರಲ್ಲಿ ವಂಚನೆ ಮಾಡ್ತಾರೆ, ಹೇಗೆ ವಂಚನೆಗೆ ಒಳಗಾಗಿದ್ದಾರೆ ಈಗ ಜನ? ರೆಹಮಾನ್, ಹಿಂದೆ ಎಲ್ಲ ಬರೀ ಫೋನ್ ಮಾಡಿಬಿಟ್ಟು ಹೆದರಿಸಿ, ನಾವು ಪೊಲೀಸರು ಅಂತ ಹೇಳಿ ಹೆದರಿಸಿ, ನಿಮ್ಮ ಮನೆ ಡ್ರಗ್ಸ್ ಬಂದಿದೆ ಅಂತೇಳಿ ಹೆದರಿಸಿ, ಅಥವಾ ಬೇರೆ ಯಾವುದೋ ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೆದರಿಸಿ ದುಡ್ಡನ್ನು ವಸೂಲಿ ಮಾಡೋಂಥ ಕೆಲಸ ಆಗ್ತಿತ್ತು. ಆದರೆ ಜನರು ಅದಕ್ಕೆ ಜಾಸ್ತಿ ಕಿಮ್ಮತ್ತು ಕೊಡ್ತಿಲ್ಲ ಅಂತೇಳಿ ಈಗ ಸೈಬರ್ ವಂಚಕರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಂದರೆ ಮೊದಲನೇದಾಗಿ ಕಾಲ್ ಮಾಡ್ತಾರೆ, ನೀವು ಕೊರಿಯರನ್ನು ಮಾಡಿದ್ದೀರಾ, ನಿಮ್ಮ ಹೆಸರಲ್ಲಿ ಕೊರಿಯರ್ ಫೆಡೆಕ್ಸ್ ಕೊರಿಯರಲ್ಲಿ ಬೇರೆ ದೇಶಕ್ಕೆ ಡ್ರಗ್ಸ್ ಹೋಗ್ತದೆ, ಇದನ್ನು ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಲಿಂಕನ್ನು ಕೊಡ್ತೀವಿ, ಲಾಗಿನ್ ಆಗಿ ನಮ್ಮ ಅಧಿಕಾರಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಒಬ್ಬ ಅಧಿಕಾರಿ ರೀತಿ ಡ್ರೆಸ್ ಅನ್ನು ಹಾಕೊಂಡು, ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ಅನ್ನು ಹಾಕೊಂಡು, ಆರ್ಮ್ಡ್ ಯೂನಿಫಾರ್ಮ್ಗಳನ್ನು ಹಾಕೊಂಡು ಅವರು ಮುಂದೆಗಡೆ ಕೂತ್ಕೊಂತಾರೆ. ಯಾವ ಒಂದು ಸಲ ನೀವು ಅವ್ರ ಮುಂದೆಗಡೆ ಸ್ಕೈಪಲ್ಲಿ ಲಾಗಿನ್ ಆಗಿ ಕೂತ್ಕೊಂಡ್ರೆ 1 ದಿನ 2 ದಿನ 3 ದಿನದ ತನಕ ಅವ್ರನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಕೇವಲ ಮಾನಿಟರ್ ಮುಂದೆನೆ ಅವ್ರನ್ನ ಕೂರಿಸಿ ಇವರು ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾರೆ. ಮತ್ತೆ ನಿಮ್ಮ ಮನೆಗೆ ಪೊಲೀಸ್ನವ್ರು ಬರ್ತಾರೆ, ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ, ನಿಮ್ಮನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಈ ರೀತಿ ವಿಧವಾಗಿ ಹೆದರಿಸಿ ಅವರ ಆಧಾರ್ ನಂಬರ್ ಮತ್ತೊಂದು ಎಲ್ಲದನ್ನು ತೆಗೆದುಕೊಂಡು, ಪಾನ್ ನಂಬರ್ ಎಲ್ಲದನ್ನು ತೆಗೆದುಕೊಂಡು ಅವರಿಗೆ ಹೆದರಿಸಿ ಅವ್ರ ಕಡೆಯಿಂದ ಹಂತವಾಗಿ ದುಡ್ಡನ್ನ ವಸೂಲಿ ಮಾಡ್ತಾರೆ. ಒಂದೇ ಒಂದು ಕೇಸ್ನಲ್ಲಿ ಇಬ್ಬರು ದಂಪತಿಗಳ ಪೈಕಿ ಓರ್ವ ವೃದ್ಧನನ್ನ ಸುಮಾರು 3 ದಿನಗಳ ಕಾಲ ಅವ್ರದೇ ಮನೆಯಲ್ಲಿ ಅವ್ರನ್ನ ಡಿಜಿಟಲಿ ಅರೆಸ್ಟ್ ಮಾಡಿ ಹೌಸ್ ಅರೆಸ್ಟ್ ರೀತಿಯಲ್ಲಿ ಇಟ್ಟಿರುವಂತದ್ದು ಒಂದು ಪ್ರಕರಣ ಬೆಂಗಳೂರಿನ ಸೌತ್ ಈಸ್ಟ್ ವಿಭಾಗದಲ್ಲಿ, ಅಂದ್ರೆ HSR ಲೇಔಟ್ ನಲ್ಲಿ ಗಮನಕ್ಕೆ ಬಂದಿದೆ. ಇದರಲ್ಲಿ ಸುಮಾರು 1,97,00,000 ಹಣವನ್ನ ಇವರು ಪಡ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ಕಳೆದ 15 ದಿನಗಳಲ್ಲಿ ಸುಮಾರು 8 ಪ್ರಕರಣಗಳು ದಾಖಲಾಗಿದ್ದಾವೆ. ಸುಮಾರು 3 ಕೋಟಿ ರೂಪಾಯಿ ಹಣವನ್ನ ಆರೋಪಿಗಳು 15 ಜನರಿಂದ ವಂಚನೆ ಮಾಡಿ ಪಡೆದಿರುವಂತದ್ದು ಈಗ ಕೇಸ್ ದಾಖಲಾಗಿದೆ. ಇದೊಂದು ಹೊಸ ಫಾರ್ಮೆಟ್ ಆಫ್ ಅಫೆನ್ಸ್. ಡಿಜಿಟಲಿ ಅವರು ವ್ಯಕ್ತಿಗಳ ಮುಖವನ್ನು ತೋರಿಸ್ತಾರೆ, ಅವರು ಯೂನಿಫಾರ್ಮ್ ಅನ್ನು ಹಾಕೊಂಡು ಕೂತ್ಕೊಂತಾರೆ. ಜನರಿಗೆ ಇದ್ರ ಮೇಲೆ ನಂಬಿಕೆ ಬರುತ್ತೆ, ಮತ್ತೆ ಭಯ ಜಾಸ್ತಿ ಆಗುತ್ತೆ. ಮುಂಬೈ CCB, CBI ಈ ರೀತಿಯಾಗಿ ವಿವಿಧ ಒಂದು ಈ ಆರ್ಮಡ್ ಫೋರ್ಸಸ್ಗಳ ಹೆಸರನ್ನ ಹೇಳ್ಕೊಂಡು ಅವರ ಯೂನಿಫಾರ್ಮ್ಗಳನ್ನ ಬಳಸ್ಕೊಂಡು ಈ ಕೃತ್ಯವನ್ನ ಮಾಡ್ತಿರುವಂಥದ್ದು ಇದು ಕರ್ನಾಟಕದಲ್ಲಿ ಹೊಸದಾಗಿ ಆಗಿದೆ. ಅಂದ್ರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಆಗಿ ಅಲ್ಲಿ ಕೇಸ್ಗಳಾಗಿತ್ತು. ಆದರೆ ಬೆಂಗಳೂರಿನ ಹಂತಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿ ವಂಚನೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಯಾರಾದ್ರೂ ಫೋನ್ ಮಾಡಿ ಡಿಜಿಟಲಿ ಅರೆಸ್ಟ್ ಮಾಡ್ತೀವಿ, ಡಿಜಿಟಲಿ ನಿಮ್ಮನ್ನ ಇಂಟ್ರಾಗೇಷನ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಅದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಅವರು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗ್ಬೇಕನ್ನೋದು ಪೊಲೀಸ್ ಅಧಿಕಾರಿಗಳು ನೀಡುವಂತ ಒಂದು ಸಲಹೆ. ಮತ್ತೆ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡಿ, ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಯಾವ ಕಾರಣಕ್ಕೂ ಹಣವನ್ನು ಕೊಡಬೇಡಿ ಅನ್ನೋದು ಪೊಲೀಸರ ಒಂದು ಪ್ರಮುಖವಾದಂತ ಒಂದು ಸೂಚನೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್.